ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬುಲೆಟ್ ಯೂಟ್ಯೂಬ್ ಚಾನಲ್. ನಾನಿವತ್ತು 2025 IPLನಲ್ಲಿ ನಮ್ಮ RCB ಟೀಮ್ನಾಗ ಯಾರ್ಯಾರು ಅದಾರ ಮತ್ತು ಯಾರ್ಯಾರು ಎಷ್ಟೆಷ್ಟು ಡೇಂಜರ್ ಅದಾರ ಅಂತಂದೇಳಿ ಫುಲ್ಲು ಡೀಟೇಲಾಗಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಪ್ರತಿಯೊಬ್ಬ RCB ಫ್ಯಾನ್ಗೂ ಶೇರ್ ಮಾಡಿ, ಮರೀಲಾರ್ದಂಗೆ RCB ಹೇಟರ್ಸ್ಗೂ ಶೇರ್ ಮಾಡಿ. ಮೊದಲನೇದಾಗಿ ನಮ್ಮ ಕಿಂಗ್ ಕೊಹ್ಲಿ, ಇವರು ಇಡೀ IPL ಹಿಸ್ಟ್ರಿಲೇ ಯಾರೂ ಹೊಡೆದಿಲ್ಲ ಅಷ್ಟೊಂದು ರನ್ನನ್ನು ಹೊಡೆದಾಕಿದ್ದಾರೆ. ಮತ್ತು ಒಂದು ಸಿಂಗಲ್ ಸೀಸನ್ನಲ್ಲೇ 973 ರನ್ ಹೊಡೆದಾರೆ. ಇದನ್ನು ಇನ್ನೂ ಯಾರು ಬೀಟ್ ಮಾಡೇ ಇಲ್ಲ, ಮಾಡೋದೂ ಇಲ್ಲ. ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್, ಇವ್ರು ಲಾಸ್ಟ್ ಸೀಸನ್ನಾಗ ಈ ಸ್ಪಿನ್ನರ್ಗೆ ಹೆಂಗೆ ಹೊಡಿತಿದ್ರು ಅಂತಂದೇಳಿ ಎಲ್ಲರೂ ನೋಡಿದ್ದೀವಿ. ಅದು ಪ್ಲೇಯರ್ ಆಗಿದ್ದಾಗೆ ಹಂಗೆ. ಇನ್ನು ಈ ವರ್ಷ ಕ್ಯಾಪ್ಟನ್ ಮಾಡವ್ರೆ, ಇನ್ನು ಹೆಂಗೆ ಹೊಡಿಬೋದು. ಯಶ್ ದಯಾಲ್, ಇವರು ಲಾಸ್ಟ್ ಸೀಸನ್ನಾಗ ಸೆಮಿಫೈನಲ್ ಹೋಗೋ ಮ್ಯಾಚ್ನಾಗ ಒಳ್ಳೆ ಮಸ್ತಾಗಿ ಬೌಲಿಂಗ್ ಮಾಡಿದರು. ಈ ಸಲನೂ ಇನ್ನೂ ಮಸ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫಿಲ್ ಸಾಲ್ಟ್, ಇವರು ಲಾಸ್ಟ್ ಟೈಮ್ KKRಲ್ಲಿದ್ದರು, ಈ ಸಲ ನಮ್ಮ RCB ಟೀಮಲ್ಲಿದ್ದಾರೆ. ಇವರು ಬ್ಯಾಟಿಂಗಿಗೂ ಸೈ, ಕೀಪಿಂಗಿಗೂ ಸೈ. ಓಪನರ್ ಬಂದುಬಿಟ್ಟು ಮಸ್ತಾಗಿ ಜಜ್ತಾನೇ ಇರ್ತಾರೆ. ಲಿವಿಂಗ್ ಸ್ಟೋನ್, ಇವರು ಬ್ಯಾಟಿಂಗಿಗೂ ಸೈ, ಬೌಲಿಂಗಿಗೂ ಸೈ. ನಮ್ಮ RCB ಟೀಮ್ನಾಗ ಒಳ್ಳೆ ಅಂದರೆ ಮಸ್ತಾಗಿರೋ ಆಲ್ರೌಂಡರ್. ಟೀಮ್ ಡೇವಿಡ್, ಇವರು ಲಾಸ್ಟ್ ಟೈಮ್ ಮುಂಬೈದಾಗ ಹೆಂಗೆ ಆಡ್ತಿದ್ರು ಅಂತಂದೇಳಿ ಎಲ್ಲರೂ ನೋಡಿರ್ತೀವಿ. ಅದಕ್ಕಿಂತ ಮಸ್ತಾಗಿ ನಮ್ಮ RCBಯಲ್ಲಿ ಆಡಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋಣ. ಜಾಕೋಬ್ ಬೆಥೆಲ್, ಇವರು ಫಸ್ಟ್ IPL ಸೀಸನ್ ಆಡ್ತಾ ಇರೋದು, ಆದ್ರೂ ಒಳ್ಳೆ ಹವಾ ಇಟ್ಟಿದ್ದಾರೆ. ನೋಡೋಣ RCB ಫ್ಯಾನ್ನ ಅದು ಯಾವ ಟೈಮಲ್ಲಿ ಅದು ಹೆಂಗೆ ಕೈ ಹಿಡಿತಾರೆ ಅಂತಂದೇಳಿ. ರೆಮಾರಿಯೋ ಶಫರ್ಡ್, ಇವರು ಲಾಸ್ಟ್ ಟೈಮ್ ಮುಂಬೈದಾಗ ಒಂದೇ ಓವರ್ಗೆ 30 ರನ್ ಹೊಡೆದಿದ್ರು. ಹಾಗೆ ನಮ್ಮ RCBಲಿ ಹೊಡಿಲಿ ಮತ್ತು ಅದಕ್ಕಿಂತ ಚೆನ್ನಾಗಿ ಆಡಲಿ ಅನ್ನೋದೇ ನಮ್ಮ ಆಸೆ. ಜೋಶ್ ಹಾಜಲ್ವುಡ್, ಇವರು ನಮ್ಮ RCB ಹಳೆ ಹುಲಿ. ಅವಾಗ ಹೆಂಗೆ ಆಡ್ತಿದ್ರು ಇವಾಗ ಕೂಡ ಹಂಗೆ ಆಡಲಿ. ನವನ್ ತುಷೇರಾ, ಇವರು ಶ್ರೀಲಂಕಾ ಪ್ಲೇಯರು, ಒಳ್ಳೆ ಬೌಲರ್ ಕೂಡ ಹೌದು. ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್, ಇವರು RCBಯಲ್ಲೇ ಪಳಗಿ ಬೆಳೆದವರು. ಜಿತೇಶ್ ಶರ್ಮಾ, ಇವರಿನ್ನೂ ಒಂದು ಮ್ಯಾಚ್ ಕೂಡ ಆಡಿಲ್ಲ. ಆಲ್ರೆಡಿ ಇಂಟರ್ವ್ಯೂವಲ್ಲಿ 5 ಕಪ್ ನಾನು RCB ಗೆಲ್ಸ್ಕೊಡ್ತೀನಿ ಅಂತ ಪ್ರಾಮಿಸ್ ಬೇರೆ ಮಾಡ್ತವ್ರೆ. ಅದು ಹೆಂಗೆ ಆಡ್ತಾರೋ ನೋಡೋಣ. ಕೃನಾಲ್ ಪಾಂಡೆ, ಇವರು ಇದಕ್ಕೂ ಮುಂಚೆ ಮುಂಬೈಯಲ್ಲಿ ಮತ್ತು ಲಕ್ನೋದಲ್ಲಿ ಆಡ್ತಾಯಿದ್ರು. ಒಳ್ಳೆ ಬೌಲರ್ ಕೂಡ ಮತ್ತು ಒಳ್ಳೆ ಬ್ಯಾಟ್ಸ್ಮನ್ಸ್ ಕೂಡ ಆದವರು. ರಸಿಕ್ ದಾರ್, ಇವರು ಇದಕ್ಕೆ ಮುಂಚೆ ಏನೋ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ, ಆದರೆ RCBಲಿ ಬಂದಮೇಲೆ ಎಲ್ಲರೂ ಕೂಡ ಮಸ್ತಾಗಿ ಆಡ್ತಾರೆ. ಮನೋಜ್ ಬಂಡಾಗ, ಇವರು ಒಳ್ಳೆ ಆಲ್ರೌಂಡರ್ ಕೂಡ. ಈ ಸಲ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಗೆ ಒಳ್ಳೆ ಮಸ್ತ್ ಪ್ಲೇಯರು. ಸ್ವಸ್ತಿಕ್ ಚಿಕ್, ಇವರು ಒಳ್ಳೆ ಬ್ಯಾಟ್ಸ್ಮನ್ನು, ರಣಜಿಲಿ ಮಸ್ತಾಗಿ ಆಡ್ತಾಯಿದ್ರು. RCBಲಿ ಕೂಡ ಮಸ್ತಾಗಿ ಆಡ್ತಾರೆ ಕೂಡ. ನಮ್ಮ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್, ಇವ್ರ ಬಗ್ಗೆ ಹೇಳೋದೇನಿದೆ, ಈ ಪ್ರತಿ ಸೀಸನ್ನಲ್ಲೂ ಒಳ್ಳೆ ಅಂದರೆ ಮಸ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. RCBಯಲ್ಲಿ ಇನ್ನೂ ಮಸ್ತಾಗಿ ಕೊಡ್ತಾರೆ ಕೂಡ. ಸುಭಾಷ್ ಶರ್ಮಾ, ಇವರು ಲಾಸ್ಟ್ ಟೈಮ್ KKRಲ್ಲಿ ಒಳ್ಳೆ ಮಸ್ತಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಒಳ್ಳೆ ಸ್ಪಿನ್ನರ್ ಕೂಡ. ಲುಂಗಿ ಎನ್ಗಿಡಿ, ಇವರು ಇಷ್ಟು ದಿನ ಏನು ಅಷ್ಟೊಂದು ಏನು ಬೆಳಕಿಗೆ ಬಂದಿಲ್ಲ. RCBಗೆ ಬಂದಮೇಲೆ ಸ್ವಲ್ಪ ಜಾಸ್ತಿ ಬೆಳಕಿಗೆ ಬರಲಿ. ನಮ್ಮ ಗೋಲ್ಡನ್ ಬಾಯ್ ಸ್ವಪ್ನಿಲ್ ಸಿಂಗ್, ಇವರು ಲಾಸ್ಟ್ ಸೀಸನಲ್ಲಿ ಮುಟ್ಟಿದ್ದೆಲ್ಲ ಚೆನ್ನಾಗಿತ್ತು, ಈ ಸೀಸನ್ನಲ್ಲಿ ಕೂಡ ಹಂಗೆ ಆಗಲಿ. ಮೋಹಿತ್ ರಾತಿ, ಇವರು ಕೂಡ ಒಳ್ಳೆ ಆಲ್ರೌಂಡ್ರು, ಒಳ್ಳೆ ರಣಜಿಯಲ್ಲಿ ಒಳ್ಳೆ ಮಸ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಭಿನಂದನ್ ಸಿಂಗ್, ಇವರು ಕೂಡ ಒಳ್ಳೆ ರಣಜಿ ಪ್ಲೇಯರು, ಬೌಲರು, ಒಳ್ಳೆ ಅವಕಾಶಕ್ಕೋಸ್ಕರ ವೇಟ್ ಮಾಡ್ತವ್ರೆ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಪ್ರಕಾರ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅಂದರೆ ಇವ್ರುಗಳೇ. ಫಸ್ಟೇದಾಗಿ ಕಿಂಗ್ ಕೊಹ್ಲಿ, ನೆಕ್ಸ್ಟ್ ವಿಕೆಟ್ ಕೀಪರ್ ಫಿಲ್ ಸಾಲ್ಟ್, ನೆಕ್ಸ್ಟು ಕನ್ನಡಿಗ ದೇವದತ್ ಪಡಿಕ್ಕಲ್ ಮತ್ತು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್. ಇನ್ನು ಆಲ್ರೌಂಡರಲ್ಲಿ ಬಂದರೆ ಲಿವಿಂಗ್ ಸ್ಟೋನ್ ಮತ್ತು ಟೀಮ್ ಡೇವಿಡ್ ಮತ್ತು ಕೃನಾಲ್ ಪಾಂಡೆ. ಇನ್ನು ಬೌಲಿಂಗ್ ಟೀಮಲ್ಲಿ ಬಂದರೆ ಭುವನೇಶ್ವರ್ ಕುಮಾರ್, ಸುಯೇಶ್ ಶರ್ಮಾ, ಜೋಶ್ ಹಾಜಲ್ವುಡ್ ಮತ್ತು ಯಶ್ ದಯಾಲ್. ಇವರು ಇಷ್ಟು ಜನ ಇದ್ದರೆ ಒಳ್ಳೆ ಮಸ್ತಾಗಿರೋ ಟೀಮ್ ಆಗುತ್ತೆ ಮತ್ತು ಒಳ್ಳೆ ಸ್ಟ್ರಾಂಗ್ ಪ್ಲೇಯರ್ ಕೂಡ. ಇನ್ನು ಬೆಂಚ್ ಪ್ಲೇಯರ್ಸ್ ಅಂದರೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್, ಇವ್ರುಗಳು ಕೂಡ ಮಸ್ತಾಗಿ ಸಿಕ್ಕಿದ್ದಾರೆ ಈ ಸಲ. ಅದರಲ್ಲಿ ಫಸ್ಟ್ನೇದಾಗಿ ಸ್ವಸ್ತಿಕ್ ಚಕ್ರ, ಇವರು ಕೂಡ ಒಳ್ಳೆ ಬ್ಯಾಟ್ಸ್ಮನ್ನು. ಇನ್ನು ಜಿತೇಶ್ ಶರ್ಮಾ ವಿಕೆಟ್ ಕೀಪರು. ಇವ್ರು ಜಾಕೋಬ್ ಬೆಥೆಲ್
ಫಸ್ಟ್ IPL ಸೀಸನ್ನು ಏನಾದರೂ ಕರ್ಕೊಂಡ್ರೆ ಒಳ್ಳೆ ಮಿಂಚ್ಬೋದೇನೋ. ಮತ್ತು ನೆಕ್ಸ್ಟು ರೊಮೇನಿಯೋ ಶೆಫರ್ಡ್, ಮತ್ತು ಲುಂಗಿ ಎನ್ಗಿಡಿ, ಮತ್ತು ರಸಿಕ್ ದಾರ್, ಮೋಹಿತ್ ರಾತಿ, ನುವನ್ ತುಷೇರಾ, ಇನ್ನು ಮನೋಜ್ ಬಂಡಾಂಗೆ, ಅಭಿನಂದನ್ ಸಿಂಗ್ ಮತ್ತು ಸ್ವಪ್ನಿಲ್ ಸಿಂಗ್ ಕೂಡ. ಇವರು ಬೆಂಚ್ ಪ್ಲೇಯರ್ಸು, ಅಂದರೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸು. ನೋಡಿದ್ರಲ್ಲ ಫ್ರೆಂಡ್ಸ್, ಇಂಥ ಒಳ್ಳೊಳ್ಳೆ ಪ್ಲೇಯರ್ಸ್ ನಮ್ಮ RCB ಯಲ್ಲಿದ್ದಾರೆ. ಇಷ್ಟೆಲ್ಲ ಇಂಥ ಒಳ್ಳೆ ಪ್ಲೇಯರ್ಸ್ ಇದ್ದರೂ ನಮ್ಮ RCB ಅವ್ರು ಈ ಸಲ ಕಪ್ ಗೆಲ್ತಾರಾ ಇಲ್ವಾ ಅಂತಂದೇಳಿ ಕಾಮೆಂಟ್ನಲ್ಲಿ ತಿಳಿಸಿ. ಇಷ್ಟೊತ್ತು ನೋಡಿದ್ದು ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.